ನ್ಯಾಯಾಧೀಶರೊಬ್ಬರಿಗೆ ಅಗೌರವ ತೋರಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಸುಳ್ಯದ ಸರ್ಕಾರಿ ವೈದ್ಯರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿರುವಂಥ ಒಂದು ಘಟನೆ ಕೂಡ ನಡೆದಿದೆ. ಇದೊಂದು ವಿಶಿಷ್ಟವಾದ ಘಟನೆ. ಸಾಮಾನ್ಯವಾಗಿ ಇಂಥ ಘಟನೆಗಳು ನಡೆದೂ ಇಲ್ಲ. ಕೇರಳದಲ್ಲಿ ಒಂದು ಸಿಸ್ಟಮ್ ಇದೆ ಅಂತ ನನಗೆ ಕೂಡ ಮೊನ್ನೆ ಗೊತ್ತಾದದ್ದು. ಯಾರಾದರೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರೆ, ಆತ್ಮಹತ್ಯೆ ಮಾಡಿದರೆ ಅಲ್ಲ, ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರೆ ಆ ಆತ್ಮಹತ್ಯೆ ಪ್ರಯತ್ನ ಮಾಡಿದವರ ಒಂದು ಸ್ಟೇಟ್ಮೆಂಟ್ ಅದನ್ನು ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಧೀಶರು ಬಂದು ತಗೊಳ್ಬೇಕು ಅಂತ ಅಲ್ಲಿಯ ಹೈಕೋರ್ಟ್ನ ಸೂಚನೆ ಅಂತೆ ಅದು. ಅದರ ಪ್ರಕಾರ ಮೊನ್ನೆ ಇಲ್ಲಿ ಏನಾಗಿದೆ, ಈ ದೇಲಂಪಾಡಿ ಅನ್ನುವಂಥ ಪ್ರದೇಶದಲ್ಲಿ ಒಬ್ಬರು 21 ವರ್ಷದ ಯುವತಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು. ಆತ್ಮಹತ್ಯೆ ಪ್ರಯತ್ನ ಮಾಡಿದವರು ದೇಲಂಪಾಡಿಯವರು ಏನು ಮಾಡಿದ್ರು, ಅವರನ್ನು ಕೂಡಲೇ ಗೊತ್ತಾದ ಕೂಡಲೇ ಅವ್ರ ಮನೆಯವರು ಕರ್ಕೊಂಡು ಬಂದು ಹತ್ತಿರದ ಆಸ್ಪತ್ರೆಗೆ ಸುಳ್ಳೆ ಕರ್ಕೊಂಡು ಬಂದರು. ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿದ ನಂತರ ಅವರು ಗುಣಮುಖರ ಆಗಿದ್ದಾರೆ ಈಗ. ಇದು 21ನೇ ತಾರೀಕು, 21ನೇ ತಾರೀಕು ಏನೋ ಘಟನೆ ನಡೆದಿದೆ. 21ನೇ ತಾರೀಕಿಗೆ ಇವರು ಆಸ್ಪತ್ರೆಗೆ ಅಡ್ಮಿಟ್ ಆದ ನಂತರ ಇಲ್ಲಿ ವರದಿ ಹೋದ ಕೂಡಲೇ ರಾತ್ರಿಯೇ ಇವರು ಕಾಸರಗೋಡು ಜಿಲ್ಲಾ ನ್ಯಾಯಾಧೀಶರು ಅಬ್ದುಲ್ ಬಾತಿಶ್ ಅಂತ ಅವರ ಹೆಸರಿರಬೇಕು, ಅವರು ಅಲ್ಲಿಯ ಪೊಲೀಸರು ಆದೂರು ಪೊಲೀಸರನ್ನ ಕರ್ಕೊಂಡು ಅವರು ಸುಳ್ಯಕ್ಕೆ ಬಂದಿದ್ದಾರೆ. ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಪೊಲೀಸರು ಕೂಡ ಜೊತೆಗಿದ್ದರು. ಅವರು ಬರೋದಕ್ಕಿಂತ ಮೊದಲು ಅಲ್ಲಿ ಪೊಲೀಸವರು ಆಸ್ಪತ್ರೆಗೆ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ ಅಂತ, ಹೀಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬರ್ತಾರೆ ಹೇಳಿಕೆ ತಗೊಳ್ಳಿಕ್ಕೆ ಅಂತ ಹೇಳಿದಾರಂತೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇವರಿಗೆ ವೈದ್ಯರುಗಳಿಗೆ ಅದರ ಬಗ್ಗೆ ಅವೇರ್ ಇರಲಿಲ್ಲ, ಒಂದು ತಿಳಿದಿರಲಿಲ್ಲ ಏನ ನಡೀತದೆ, ಏನೆಲ್ಲ ನಾವು ಹೇಗೆ ಕೊಡಬೇಕಾಗ್ತದೆ ಅಂತ. ಯಾಕಂದರೆ ಈ ಕರ್ನಾಟಕದಲ್ಲಿ ಅಂಥ ವಿಚಾರ ಇಲ್ಲಲ್ಲ, ಅದರಿಂದಾಗಿ ಇವರಿಗೆ ಅದು ಗೊತ್ತಿರಲಿಲ್ಲ. ಅಲ್ಲಿಗೆ ಬರುವಾಗ ಇಲ್ಲಿ ಜೂನಿಯರ್ ಡಾಕ್ಟ್ರ್ ಒಬ್ಬರು ಇದ್ದರಂತೆ. ಆ ಡಾಕ್ಟ್ರ್ ಹತ್ರ ಮಾತಾಡಿದ್ದಾರೆ. ಅವರು ನೀವು ಹೈಯರ್ ಆಫೀಸರ್ ಹತ್ರ ಕೇಳಬೇಕು ಅಂತ ಹೇಳಿದ್ದಾರೆ. ಹೈಯರ್ ಆಫೀಸರ್ ಆಗಿ ಡಾಕ್ಟ್ರು ಇನ್ನೊಬ್ಬರು ಸೌಮ್ಯ ಅನ್ನೋರು ಡಾಕ್ಟ್ರು ಇದ್ದರು. ಅವರು ಬಂದರು. ಅವ್ರ ಹತ್ರ ಕೂಡ ಈ ವಿಷಯ ಕೇಳುವಾಗ ಅವರು ನೀವು ಲಿಖಿತವಾಗಿ ಕೊಡಿ, ಇಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಇದು ಲಿಖಿತವಾಗಿ ಇವರು ಮೊದಲೇ ಇವನು ಮೆಸೇಜ್ಗಳನ್ನು ಕೊಟ್ಟು ಬಂದದರಿಂದಾಗಿ ಮತ್ತು ಪೊಲೀಸರು ಒಟ್ಟಿಗೆ ಇದ್ದು ಅವರು ಕೂಡ ಇಲ್ಲಿ ಅವರು ಮ್ಯಾಜಿಸ್ಟ್ರೇಟರು ಕೇಳ್ತಿರೋ ನೀವು ಕೊಡಬೇಕು ಮಾಹಿತಿ ಅಂತೇಳಿ ಹೇಳುವಾಗ ಕೊಡದಿದ್ದದರಿಂದಾಗಿ ನ್ಯಾಯಾಧೀಶರಿಗೆ ಇದು ಅಗೌರವ ತೋರಿಸಿದಂಥ ಭಾವನೆ ಬಂದಿದೆ. ಅದರಿಂದ ಇವರು ಕೊಡದೇ ಇದ್ದಾಗ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾತ್ರಿ, ಇದು ಸುಮಾರು 1:30 ಗಂಟೆ ರಾತ್ರಿಗೆ ಅವರು ಇಲ್ಲಿಗೆ ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆಗೆ 1 ಗಂಟೆಗೆ ಬಂದಿದ್ದಾರೆ ಅಂತೆ. 1:30 ಗಂಟೆಗೆ ಸ್ಟೇಷನ್ಗೆ ಬಂದಿದ್ದಾರೆ. ಬಂದವರು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬೆಳಗ್ಗೆವರೆಗೆ ಕಾದು ಕೂತು ಬೆಳಗ್ಗೆ 6 ಗಂಟೆಗೆ ಆ ಎಲ್ಲ ದಾಖಲೆಗಳನ್ನು, ಕಂಪ್ಲೇಂಟ್ ಕೊಟ್ಟ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ಇಂಥ ಒಂದು ಘಟನೆ ಅಲ್ಲಿ ನಡೆದಿದ್ದು ವಿಶಿಷ್ಟವಾದ ಘಟನೆ. ನನಗೆ ಅದನ್ನು ಅವರನ್ನು ಡಾಕ್ಟ್ರು ಮಾತಾಡಲಿಕ್ಕೆ ಸಿಗಲಿಲ್ಲ. ಆದರೆ ಒಂದು ಭಾರಿ ವಿಶೇಷವಾದಂಥ ಒಂದು ಘಟನೆ. ಇಬ್ಬರು ವೈದ್ಯರುಗಳ ಮೇಲೆ ಈ ಕೇಸ್ ಆಗಿದೆ. ಜೂನಿಯರ್ ಡಾಕ್ಟರ್ ಇದ್ರಲ್ಲ ಅವರ ಮೇಲೆ ಮತ್ತು ಇವರ ಮೇಲೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.